ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ತುತ್ತ ತುದಿಯಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ಈ 5 ವಿಷಯಗಳನ್ನು ಮರೆಯದಿರಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾನು ಕ್ವಶನ್ ಮಾರ್ಕ್ ಯಾಕೆ ಹಾಕಿದ್ದೀನಿ ಅಂತಂದ್ರೆ, ಇದೇ ತುತ್ತ ತುದಿ ಅಲ್ಲ, ಸದ್ಯದ ಮಟ್ಟಿಗೆ ತುತ್ತ ತುದಿ. ಇನ್ನು ಮೇಲ್ ಹೋಗುತ್ತೋ ಕೆಳಗೆ ಬರುತ್ತೋ ಗೊತ್ತಿಲ್ಲ. ನಮ್ಮ ಇಂದಿನ ರಿಸರ್ಚ್ ಪ್ರಕಾರ ಮಾರುಕಟ್ಟೆಯಲ್ಲಿ ಇನ್ನೊಂದಷ್ಟು ಸ್ಟೀಮ್ ಉಳಿದಿದೆ, ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹೂಡಿಕೆದಾರರೆಲ್ಲರೂ ಇವತ್ತು ಬಹಳ ಸಂತೋಷವಾಗಿದ್ದಾರೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿ ಬಂತು. ನಿಫ್ಟಿ ಸದ್ಯಕ್ಕೆ 20,600 ಲೆವೆಲ್ ಅಲ್ಲಿ ಇದೆ. ಇಂತಹ ಸಮಯದಲ್ಲಿ ನಾವು ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು ಮತ್ತು ಓವರ್ ಕಾನ್ಫಿಡೆಂಟ್ ಆಗೋ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಈ ಕಾಮನ್ ಮಿಸ್ಟೇಕ್ಸ್ ನ ಮಾಡಬೇಡಿ ಅಂತ ನಿಮ್ಮ ಮುಂದೆ ಈ ವಿಡಿಯೋ ಹೇಳ್ತಾ ಇದ್ದೇನೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಅದೇನು ನಮ್ಮ ಕಾರ್ಯಾಗಾರದಲ್ಲಿ ಪಾಠವನ್ನು ಕಲಿತಿದ್ದೀರೋ ಅದರಂತೆ ಮುಂದಿನ ದಿನಗಳಲ್ಲಿ ಈ ತಪ್ಪುಗಳನ್ನು ಮಾಡಬಾರ್ದು ಮತ್ತು ತಪ್ಪು ಮಾಡುವ ಚಾನ್ಸಸ್ ಬಹಳ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೇನೆ. ಮಾರುಕಟ್ಟೆಯಲ್ಲಿ ನೆಗೆಟಿವ್ ಆಗಿ ಮಾತಾಡುವವರು ದೀರ್ಘಾವಧಿಯಲ್ಲಿ ಏನೂ ಹಣ ಇಲ್ಲ, ಸುಮ್ಮನೆ ಕಾಯ್ಬೇಕಾಗತ್ತೆ, ತುಂಬಾ ಪೇಷನ್ಸ್ ಬೇಕು, ಅಲ್ಲಿವರೆಗೆ ನಾವು ಬದುಕಿರ್ತೀವೋ ಇಲ್ವೋ ಅಂತ ಹೇಳುವವರ ಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಬೆಳಿಗ್ಗೆ ಒಂದು 10,000 ಹಾಕಿ ರಾತ್ರಿಗೆ ₹1,000 ಪ್ರಾಫಿಟ್ ಮಾಡಿ ಅಂತ ಹೇಳಿಕೊಡುವವರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇವತ್ತಿನ ವಿಡಿಯೋವನ್ನು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ತಪ್ಪದೆ ನೋಡಬೇಕು, ಇತರರಿಗೂ ಕೂಡ ಫಾರ್ವರ್ಡ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಈಗ ಮೊದಲನೆಯ ಟಿಪ್ಪು, ಡೋಂಟ್ ಗೆಟ್ ಟೆಂಪ್ಟೆಡ್ ಟು ಸೆಲ್ ಯುವರ್ ಲಾಂಗ್ ಟರ್ಮ್ ಹೋಲ್ಡಿಂಗ್. ಯಾವುದೇ ಕಾರಣಕ್ಕೂ ಕೂಡ ನೀವು ತುಂಬಾ ದಿನಗಳಿಂದ SIP ಮಾಡಿದ್ದು ಅಥವಾ ಏನಾದರೂ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಒಂದಷ್ಟು ಮೊತ್ತ ನಿಮ್ಮಲ್ಲಿ ಜಮಾ ಆಗಿದೆ ಅಂತಂದ್ರೆ ಈಗ ಮಾರುಕಟ್ಟೆ ತುತ್ತ ತುದಿಯಲ್ಲಿದೆ, ಮಾರ್ಕೊಂಡ್ಬಿಡ್ತೇನೆ, ಮುಂದೆ ಕರೆಕ್ಷನ್ ಬಂದಾಗ ಮತ್ತೆ ಬಾಯ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ 2 ಕೆಲಸ ಆಗುತ್ತೆ. ಯಾಕಂತಂದ್ರೆ ಮಾರುಕಟ್ಟೆ ಮೇಲಿದ್ದಾಗ ಮಾರ್ಕೊಂಡ್ರಿ, ಕೆಳಗೆ ಬಿದ್ದಾಗ ಪುನಃ ಇನ್ನೊಮ್ಮೆ ತೋಳ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಇದರಲ್ಲಿ ಬೇಕಾದಷ್ಟು ಮಿಸ್ಟೇಕ್ಸ್ ಇದೆ. ಮೊದಲನೇದಾಗಿ ಇದೇ ಹೈಯೆಸ್ಟ್ ಲೆವೆಲ್ ಅಂತ ಏನ್ ಗ್ಯಾರಂಟಿ? ಅಕಸ್ಮಾತ್ 20,600ರಿಂದ ಮೇಲಕ್ಕೆ ಹೋಗಿ ಇದೇ ರ್ಯಾಲಿಯಲ್ಲಿ ಏನಾದ್ರು 22,000 ಬಂತು ಅಂತಂದ್ರೆ ನೀವು ಮಾರ್ಕೊಂಡ ಮೇಲೆ ಬೇಕಾದಷ್ಟು ಪಶ್ಚಾತ್ತಾಪ ಅನುಭವಿಸ್ತೀರಿ. ಆಮೇಲೆ ಯಾವ ಲೆವೆಲ್ ಅಲ್ಲಿ ಬೈಬ್ಯಾಕ್ ಮಾಡ್ಕೋತೀರಿ? ನೀವೇನಾದ್ರೂ 22,000ಕ್ಕೆ ಹೋಗಿದಾಗ 21,000ಕ್ಕೆ ಬೈ ಮಾಡ್ತೀರೋ ಇಲ್ಲ 19,000ಕ್ಕೆ ಬರುತ್ತೋ ಇಲ್ವೋ ಬೈಬ್ಯಾಕ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮತ್ತೆ ಇನ್ನೂ ಒಂದು, ಸುಮಾರು ಸ್ಟಾಕ್ಸ್ಗಳು ಮಾರುಕಟ್ಟೆ ಬಿದ್ದರೂ ಕೂಡ ತಾವು ಕೆಳಗೆ ಬೀಳಲ್ಲ. ಅಂತಹ ಸಂದರ್ಭದಲ್ಲಿ ಮಾರಿಕೊಂಡ್ರೆ ತಪ್ಪು ಮಾಡ್ಕೊಳ್ತೀರಿ. ನಾವು ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದೇನು ಅಂತಂದ್ರೆ, ಅದೇನು ದುಡ್ಡು ನಿಮಗೆ ಸದ್ಯದ ಮಟ್ಟಿಗೆ ಬೇಡ, ಇನ್ನು 10, 15, 20, 25 ವರ್ಷ ಬೇಡ, ಅಂದ್ರೆ ಸ್ಮಾಲ್ ಅಮೌಂಟ್ 5,000, 10,000, 15,000 ಅದನ್ನು ಮಾತ್ರ ದೀರ್ಘಾವಧಿಗೆ ಅಂತ ಹಾಕಿ. ನೀವು ಅದೇನು ಸಿನಿಮಾಗೆ ಹೋಗ್ತಾ ಇದ್ದೀರೋ, ಅದೇನು ನಾಟಕ ನೋಡ್ತಿರೋ, ಅದೇನು ಹೋಟ್ಲಿಗೆ ಊಟ ಮಾಡ್ತಿರೋ, ಅದೇನು ಬಟ್ಟೆ ತಗೊಳ್ತಿರೋ, ಅದೆಲ್ಲವನ್ನೂ ತಗೊಂಡು ಉಳಿದ ಹಣವನ್ನು ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಅಂತ ಹೇಳ್ತೇವೆ. ಯಾವುದೇ ಕಷ್ಟಪಟ್ಟು ಯಾವುದೇ ಎಮರ್ಜೆನ್ಸಿ ಅನ್ನು ತಡ್ಕೊಂಡು ಇಲ್ಲಿ ಹಾಕುವಂತ ಅಗತ್ಯತೆ ಇಲ್ಲ. ಅದರಿಂದ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಷೇರುಗಳಲ್ಲಿ ಹಣವನ್ನು ಹಾಕೊಂಡು ಹೋದ್ರೆ ಮುಂದೆ ನಿಮಗೆ ಬ್ಯಾಡ್ದಿದ್ದ ಅಮೌಂಟ್ ಬಹಳ ದೊಡ್ಡ ಅಮೌಂಟ್ ನಿಮ್ ಕೈಗೆ ಸಿಕ್ಲಿಕ್ಕಿದೆ. ಈಗ ಎರಡನೆಯದು, ಸ್ಟಿಕ್ ಟು ಕ್ವಾಲಿಟಿ ಅಂಡ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್. ನಮ್ಮ ಸ್ನೇಹಿತರೊಬ್ರು ಏಷ್ಯನ್ ಪೇಂಟ್ ಅನ್ನು ತಗೊಂಡು 1 ವರ್ಷ ಆಗಿದೆ, ಜಾಸ್ತಿ ಮೇಲಕ್ಕೆ ಹೋಗಿಲ್ಲ. ಮೊನ್ನೆ ಫೋನ್ ಮಾಡಿ ಕೇಳಿದ್ರು ಇದನ್ನ ಮಾರ್ಕೊಳ್ಳ ಅಂತ, ಅಂದ್ರೆ ಲಾಸ್ ನಲ್ಲಿ ಮಾರ್ಕೊಳ್ಳ ಅಂತ. ನಾನು ಹೇಳಿದೆ, ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸ್ ಇದ್ರೆ ಅದು ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ಮಾರ್ಕೊಳ್ಳೋದಲ್ಲ, ಅದನ್ನ ಇನ್ನಷ್ಟು ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸಡನ್ ಆಗಿ ಮೇಲಕ್ಕೆ ಹೋದ್ರೆ 15-20% ಮೇಲಕ್ಕೆ ಹೋಗುತ್ತೆ, ಮಾರ್ಕೊಂಡ್ಮೇಲೆ ಬೇಸರ ಆಗುತ್ತೆ. ಅದರಿಂದ ಯಾವ್ದಾದ್ರು ಷೇರು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅದನ್ನ ಇಟ್ಕೊಳ್ಳಿ. ಅದು ಜಾಸ್ತಿ ಗ್ರೋತ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಉದಾಹರಣೆಗೆ ರಿಲಯನ್ಸು ಮತ್ತೆ HDFC ಬ್ಯಾಂಕು ಇವುಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್, ಆದ್ರೆ ರೀಸೆಂಟ್ ಆಗಿ ಮೇಲಕ್ಕೆ ಹೋಗಿಲ್ಲ. ಬುಲ್ ಮಾರ್ಕೆಟ್ ಬಂದಾಗ ಫಂಡಮೆಂಟಲಿ ವೀಕ್ ಕಂಪನಿಗಳು ಬೇಕಾದಷ್ಟು ಅಪ್ರಿಸಿಯೇಷನ್ ಅನ್ನು ಕಾಣ್ತವೆ. ಮತ್ತು ನಾವು ನೋಡಿದ್ದೇವೆ ಕೆಲವು ಷೇರುಗಳು 50% ಮೇಲಕ್ಕೆ ಹೋಗಿದ ಉದಾಹರಣೆಗಳು ಕೂಡ ಇದ್ದಾವೆ ಕೇವಲ 1 ತಿಂಗಳಲ್ಲಿ. ಆದರೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ
ಅಂತಹ ಷೇರುಗಳು ಕಂಟಿನ್ಯೂಸ್ ಆಗಿ ಕುಸಿತವನ್ನು ಕಾಣ್ತವೆ, ನಿಮ್ಮ ಹಣ ಕಂಪ್ಲೀಟ್ ಆಗಿ ಅಲ್ಲಿ ತೋದು ಹೋಗ್ಬಿಡುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಆಫ್ ದ ಸ್ಟಾಕ್ ಮೇಲೆ ಕಾಂಪ್ರಮೈಸ್ ಮಾಡಬೇಡಿ. ಮತ್ತೆ ಯಾವುದಾದ್ರೂ ಒಂದು ಷೇರು ಫಂಡಮೆಂಟಲಿ ನಾಟ್ ಸ್ಟ್ರಾಂಗ್ ಇರೋದು ಸಡನ್ ಆಗಿ ಅಪ್ರಿಸಿಯೇಷನ್ ಅನ್ನು ಕಂಡಾಗ ಅದನ್ನು ಕೊಳ್ಳುವ ಅಗತ್ಯತೆಯೂ ಇಲ್ಲ. ನಾವು ಹೇಳ್ತಾ ಇರುವಂತ ವಿಚಾರ ಬಹಳ ಜನಕ್ಕೆ ಸಿಲ್ಲಿ ಅನಿಸ್ಬೋದು. ಯಾಕಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋಗ್ಬೇಕಾದ್ರೆ ಎಲ್ಲಾ ತರದ ಷೇರುಗಳನ್ನು ಜನ ಬೈ ಮಾಡ್ತಾರೆ. ಮಾರುಕಟ್ಟೆ ಕೆಳಗೆ ಬಂದಾಗ ಅದರಲ್ಲಿ ಪಾಠವನ್ನು ಕಲಿತಾರೆ. ಈಗ ಮೂರನೆಯ ಮತ್ತು ಅತಿ ಇಂಪಾರ್ಟೆಂಟ್ ಮೆಸೇಜ್ ಏನು ಅಂತಂದ್ರೆ, ಮೇಂಟೈನ್ ಪ್ರಾಪರ್ ಆಸೆಟ್ ಅಲೋಕೇಶನ್. ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ನಿಮ್ಮ ಷೇರು ಮಾರುಕಟ್ಟೆಯ ಪೋರ್ಟ್ಫೋಲಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ ಕಂಪೇರ್ ಟು ಯುವರ್ ಟೋಟಲ್ ಇನ್ವೆಸ್ಟ್ಮೆಂಟ್ ಮತ್ತು ನಿಮ್ಮ ಸೇವಿಂಗ್ಸ್. ಆದ್ದರಿಂದ ಈ ರೀತಿ ಇರಬೇಕು ನಿಮ್ಮ ಅಸೆಟ್ ಅಲೋಕೇಶನ್. ಬ್ಯಾಂಕ್ ಬ್ಯಾಲೆನ್ಸ್ PPF ನಲ್ಲಿ 10%, ಚಿನ್ನದಲ್ಲಿ 5%, ರಿಯಲ್ ಎಸ್ಟೇಟ್ 50%, ಮ್ಯೂಚುವಲ್ ಫಂಡ್ಗಳಲ್ಲಿ 15%, ಸ್ಟಾಕ್ಸ್ ನಲ್ಲಿ 20%, ಟೋಟಲ್ 100%. ಈಗ ನಾಲ್ಕನೆಯ ಸಲಹೆ, ಸ್ಟ್ಯಾಗರ್ ಆರ್ ಸ್ಪ್ರೆಡ್ ಯುವರ್ ಲಂಸಮ್ ಇನ್ವೆಸ್ಟ್ಮೆಂಟ್. ನಿಮ್ಮ ಹತ್ರ ಏನಾದ್ರೂ 1 ಲಕ್ಷ 2 ಲಕ್ಷ ಇದ್ರೆ ಒಂದೇ ಸತಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಕೆಲವು ತಿಂಗಳು ಇನ್ಸ್ಟಾಲ್ಮೆಂಟ್ ಹಾಕ್ತಾ ಹೋಗಿ. ಅಂದ್ರೆ ಮಾರುಕಟ್ಟೆ ಕರೆಕ್ಷನ್ ಇದ್ದಾಗ್ಲೂ ಹಣ ಬಿತ್ತು, ಮಾರುಕಟ್ಟೆ ಮೇಲಕ್ಕೆ ಹೋದಾಗ್ಲೂ ಹಣ ಹಾಕಿದ್ರಿ. ಅದರಿಂದಾಗಿ ಒಂದು ಒಳ್ಳೆಯ ಆವರೇಜ್ ನಲ್ಲಿ ನಿಮ್ಮ ಹತ್ರ ಷೇರುಗಳು ಲಭ್ಯವಾಗ್ತವೆ. ಇನ್ನು ಲಂಸಮ್ ಹಾಕ್ಬೇಕಾದ್ರೆ ಒನ್ ಶಾಟ್ ನಲ್ಲಿ ಹಾಕಿದ್ರೆ ಆ ಹಣವನ್ನು ರಿಕವರಿ ಮಾಡ್ಬೇಕಾದ್ರೆ ಕನಿಷ್ಠ ಪಕ್ಷ 10 ವರ್ಷ ಆದ್ರೂ ಕಾಯ್ಬೇಕಾಗುತ್ತೆ. ಈಗ ಐದನೆಯ ಅತಿ ಇಂಪಾರ್ಟೆಂಟ್ ಸಲಹೆ, ಡೋಂಟ್ ಸ್ಟಾಪ್ SIPs. ಮಾರುಕಟ್ಟೆ ಮೇಲಿರಲಿ ಕೆಳಗಿರಲಿ ನಿಮ್ಮ ದೃಷ್ಟಿ ದೂರದೃಷ್ಟಿಯಾಗಿದ್ದು ಮತ್ತು ನೀವು ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದ್ರೆ ಮತ್ತು ಮಿನಿಮಮ್ 10 ವರ್ಷ ನಿಮ್ಮ ವಿಷನ್ ಇದ್ರೆ ನೀವು SIP ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ಮತ್ತು ನಿಮ್ಮ ಅಪ್ರೋಚ್ ಅನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಬೇರೆ ಯಾವ್ದಾದ್ರು ಚಾನಲ್ ಅಲ್ಲಿ ಬೇರೆ ಏನಾದ್ರೂ ಹೇಳಿದ್ರೆ ಅದನ್ನು ಗಮನಿಸಬೇಡಿ. ಯಾಕಂತಂದ್ರೆ ನಿಮಗೆ ಸಂಪತ್ತು ಉದ್ಭವ ಆಗೋದು ಕೇವಲ SIP ನಲ್ಲಿ. ಬೆಳಿಗ್ಗೆ ಹಾಕಿ ಸಾಯಂಕಾಲ ಪ್ರಾಫಿಟ್ ಮಾಡ್ತೇನೆ ಅಂದ್ರೆ ನಿಮ್ಮಲ್ಲಿ ಹಣ ಬರುತ್ತೆ, ಸಂಪತ್ತು ಬರುವುದಿಲ್ಲ. ಇಂತಹ ಸಲಹೆಗಳನ್ನು ನಾವು ಆಗಾಗ ರಿಪೀಟ್ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ಹಲವಾರು ಜನ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಗಳನ್ನು ತೆಗೆದುಕೊಂಡವರು ಮುಂದಿನ ದಿನಗಳಲ್ಲಿ ಅದನ್ನು ಮರೆತು ಬೇರೆ ಯಾರ್ದೋ ಮಾತನ್ನು ಕೇಳಿ ಇಲ್ಲಿ ಹಣವನ್ನು ಹಾಕುವ ಬದಲಾಗಿ ಶಾರ್ಟ್ ಟರ್ಮ್ ನಲ್ಲಿ ಮತ್ತು FNOದಲ್ಲಿ ಹಣವನ್ನು ಹಾಕಿ ಸಂಪೂರ್ಣ ಲಾಸ್ ಮಾಡ್ಕೊಂಡ್ಮೇಲೆ ಮತ್ತೆ ಎಷ್ಟೋ ವರ್ಷಗಳನ್ನು ಕಳೆದುಕೊಂಡು ಮತ್ತೆ ಪುನಃ SIP ಪ್ರಾರಂಭ ಮಾಡಬೇಕಾದ್ರೆ ಈಗ ಬಂದಂತಹ ಸಂಪತ್ತು ಬರದೇ ಇರ್ಬೋದು ಮತ್ತು ಬೇಕಾದಷ್ಟು ಪಶ್ಚಾತ್ತಾಪವನ್ನು ಅನುಭವಿಸಬಹುದು. ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡವರೆಲ್ಲ ಹೇಳೋದೇನು ಅಂತಂದ್ರೆ, ನಾವು ಬಹಳ ಮುಂಚೆನೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಕ್ಕೆ ಸೇರ್ಕೋಬೇಕಾಗಿತ್ತು. ಯಾಕಂದ್ರೆ ಕೊನೆಯಲ್ಲಿ ನಿಮ್ಮ ಹಣ ಡಬಲ್ ಆಗೋದಕ್ಕೆ ಕೇವಲ 3 ರಿಂದ 5 ವರ್ಷ ಮಾತ್ರ ಸಾಕಾಗುತ್ತೆ. ನೀವು 3 ರಿಂದ 5 ವರ್ಷ ಲೇಟ್ ಪ್ರಾರಂಭ ಮಾಡಿದ್ರೆ ನಿಮಗೆ ರಿಟೈರ್ಮೆಂಟಿಗೆ 1 ಕೋಟಿ ಬರುತ್ತೆ. ಅಂದ್ರೆ 3 ವರ್ಷ ಮುಂಚೆನೆ ಸ್ಟಾರ್ಟ್ ಮಾಡಿದ್ರೆ ರಿಟೈರ್ಮೆಂಟಿಗೆ 1 ಕೋಟಿ ಬದಲಾಗಿ 2 ಕೋಟಿ ಬರ್ತಾ ಇತ್ತು. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಟೋಟಲ್ ಉಳಿತಾಯದ ಹಣದಲ್ಲಿ ಎಷ್ಟು ಹಣ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಲ್ಪಟ್ಟಿದೆ ಅದನ್ನು ದಯವಿಟ್ಟು ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.